ಆತ್ಮೀಯ H16 ನ್ಯೂಸ್ ಅರ್ಥ ಸೀತಾರಾಮ್ಗೆ ಸ್ವಾಗತ. ನಾನು ನಿಮ್ಮ ಎಂ ಆಯತ ಮಲ್ಲಪ್ಪ ಜೋತವರ. ನಮ್ಮ ಮಾಳಿ ಪಾಟೀಲ್ ಅಂದರೆ ಚಾಮರಾಜ್ ಮಾಳಿ ಪಾಟೀಲ್ ರೈತ ಸಂಘದ ಹಸಿರು ಸೇನೆಯ ಗೌರವಾಧ್ಯಕ್ಷರು ರಾಯಚೂರದಲ್ಲಿ ಒಂದು ಪ್ರೆಸ್ ಕರೆದ. ಬೆಂಗಳೂರು ಚಲೋ ಯಾಕ್ರಿ ಏಕಾಗಿ ಬೆಂಗಳೂರು ಹೊಂಟ್ರಿ ಅವರು ಅಂತ ವಿಚಾರ ಮಾಡಿದಾಗ ಪ್ರೆಸ್ ಕಾನ್ಫರೆನ್ಸಲ್ಲಿ ಹೇಳ್ತಾರೆ ಅವರು, ಇಲ್ಲ ನಮ್ಮ ಇವತ್ತಿನ ಕಾಂಗ್ರೆಸ್ ಸರ್ಕಾರ ಆಯ್ಕೆ ಆಗಿದ್ದ ಪೂರ್ವದಲ್ಲೇ ನಮಗೊಂದು ಆಶ್ವಾಸನೆ ಕೊಟ್ಟಿದ್ದರು, ಏನು ಮೋದಿ ಅವರು ಸೆಂಟ್ರಲ್ ಗೌರ್ಮೆಂಟ್ ತಂದಂತಹ 3 ಕಾಲೇ ಕಾನೂನುಗಳನ್ನು ಹೊಳ್ಳಿ ತಗೊಳ್ತೀವಿ, ರದ್ದು ಮಾಡ್ತೀವಿ ಅಂತೇಳಿ. ಅವರಂತೆ ಮಾಡೋದಲ್ಲ ಕೇಂದ್ರದವರು. ಇವ್ರು ಯಾಕೆ ಮಾಡ್ತಾ ಇಲ್ಲ ಕಾಂಗ್ರೆಸ್ಸಿಗರು ಅಂತ ಪ್ರಶ್ನೆ ಮಾಡ್ತಾರೆ. ಸರಿ ಐತಿರೋದು ಈಗ ರದ್ದಕ್ಕೆ ಆಗಿಲ್ಲ ಅದು ಕರ್ನಾಟಕದಲ್ಲಿ. ಇದು ಪ್ರಶ್ನೆ ಮಾಡುವಂಥದ್ದು ರಾಹುಲ್ ಗಾಂಧಿಯವ್ರಿಗೆ ಮಾಡುವಂಥ ಪ್ರಶ್ನೆ, ಇದು ಜೊತೆಗೆ ಸಿದ್ದರಾಮಯ್ಯವ್ರಿಗೆ ಮಾಡುವಂಥ ಪ್ರಶ್ನೆ. ಜನರುಗಳು ಜಗಾಡ್ತಾರೆ, ನನಗೆ ಕುರ್ಚಿ ಬೇಕು, ನನಗೆ ಕುರ್ಚಿ ಬೇಕು, ನನಗೆ ಕುರ್ಚಿ ಬೇಕು, ನನಗೆ ಕುರ್ಚಿ ಬೇಕು. DK ಮತ್ತು ಅವ್ರು ಹೀಗಾಗಿ ಕುರ್ಚಿ ಹರಿದು 11 ಆಗಿದೆ ಇವತ್ತು. ಆದರೆ ಅವ್ರು ಏನು ಆಶ್ವಾಸನೆ ಕೊಟ್ಟಿದ್ರು, ಎಲ್ಲ ನಾವು ಹೌದು ನುಡಿದಂತೆ ನಡೆದಿದ್ದೇವೆ, ಗ್ಯಾರಂಟಿ ಕೊಟ್ಟಿದ್ದೇವೆ, ಕೆಲಸ ಮಾಡಿದ್ದೇವೆ, ಖಜಾನೆ ಖಾಲಿಯಾಗಿದೆ, ಇಲ್ಲ ತುಂಬಿದೆ ಅಂತ ಹೇಳ್ತಾ ಇರ್ತಾರೆ. ಆದರೆ ಕೊಟ್ಟು ಅತ್ಯಂತ ಪ್ರಮುಖ ವಿಷಯ ಯಾಕೆ ರದ್ದು ಮಾಡಿಲ್ಲ? BJP ವಿರೋಧಿಗಳೇ, ಮೋದಿ ವಿರೋಧಿಗಳೇ, ಸಿದ್ದರಾಮಯ್ಯನವರೇ, ನೀವು ಕುರ್ಚಿ ದೊಡ್ಡದಾಯ್ತಾ? ರೈತರ ಸಮಸ್ಯೆಗಿಂತಲೂ ರೈತರಿಗೆ ಒಂದು ಮಾರ್ಕೆಟ್ ಒದಗಿಸ್ಕೊಡ್ಬೇಕಾಗಿದಲ್ಲ ನಿಮ್ಮದು. ಅವ್ರು ಕೇಳ್ತಾ ಇದ್ದಾರೆ ಪಾಪ, ಅವ್ರ ಸಂಘಟನೆ ಹೊಂದಾಣಿಕೆ ಇಲ್ಲದಕ್ಕಾಗಿ ನೀವು ಇವತ್ತು ಆಡಳಿತ ಮಾಡ್ತಾ ಇದ್ದೀರಿ ಅನ್ನೋದನ್ನು ನಾವೆಲ್ಲರೂ ಬಳ್ಳಿ. ಅದಕ್ಕಾಗಿ ಇವತ್ತು ರಾಯಚೂರಲ್ಲಿ ಕೊಟ್ಟಂತ ಹೇಳಿಕೆಲ್ಲ ನಾವೆಲ್ಲ ಕುಡ್ಕೊಂಡು ಬೆಂಗಳೂರು ಚಲೋ ಹೋರಾಟ ಮಾಡ್ತೀವಿ, ಬರ್ತೀವಿ ದಿನ ಕೊಡ್ತಾ ಇದ್ದಾರೆ ಪಾಪ. ಈ ಬೆಂಗಳೂರು ಚಲೋ ಇವತ್ತಿಂದ ಎಷ್ಟು ಮಟ್ಟಿಗೆ ಯಶಸ್ವಿ ಆಗ್ತದೋ ಬಿಡ್ತಾನೋ ಬೇರೆ ಮಾತು. ಯಾಕಂದ್ರೆ ಇಂಥ ಹೋರಾಟಗಳನ್ನ ಯಾವ ರೀತಿಯಾಗಿ ಮಗ್ಲ ಮುರಿಬೇಕು, ದಂಡಿಗೆ ಹಚ್ಚಬೇಕು, ಒಡಕ್ಕೆ ಹೆಂಗೆ ಉಂಟು ಮಾಡಬೇಕು, ರೈತರ ತಿಕ್ಕಾಟ ಹೆಂಗೆ ಹಚ್ಚಬೇಕು, ಅದರಲ್ಲೂ ಪ್ರತಿ ರೈತಗೂ ನಾನು ಒಬ್ಬ ಹೀರೋಪ ಅವನ್ನೆಲ್ಲ ನನ್ನ ಮನಸ್ಸಲ್ಲೂ ಇರ್ತದೆ ಆಗ್ಬೇಕಂತೇಳಿ ಅದನ್ನು ಉಪಯೋಗ ಮಾಡ್ಕೊಂಡು ಅವ್ರು ಜಗಳ ಹಚ್ಚುವಂಥ ಕೆಲಸ ಈ ರಾಜಕೀಯ ಪಕ್ಷ ಎಲ್ಲರೂ ಮಾಡ್ತಾಯಿದ್ದಾರೆ. ಇದಕ್ಕೆಲ್ಲರೂ ಬಾಧ್ಯನ, ಕಾಂಗ್ರೆಸ್ ಇರಲಿ, BJP ಇರಲಿ, JDS ಇರಲಿ, ಮತ್ತೊಂದಿರಲಿ, ಮಗದೊಂದಿರಲಿ, ಅವಟ್ಟಿನಲ್ಲಿ ತಮ್ಮ ಎದುರಾಳಿ ಎದ್ದು ನಿಲ್ಲಬಾರ್ದು, ಅದರಲ್ಲೂ ರೈತ ಒಟ್ಟೆ ಎದ್ದಿರಬಾರ್ದು. ಆದರೆ ದುರಂತ ಏನಪ್ಪ ಅಂದ್ರೆ ಈ ವಿಷಯ ನಮ್ಮ ರೈತರಿಗೂ ಗೊತ್ತಾಗಬೇಕು. ಸುಮ್ಮನೆ ಅಲ್ಲಲ್ಲ ಒಬ್ಬರು ಹೀರೋ ಅಲ್ಲೇ 3,300 ಮೊನ್ನೆ ನೋಡಿ ಗುರ್ಲಾಪುರದಾಗ ಏನೋ ಪ್ರಯತ್ನ ಮಾಡಿದ್ರು, ಹೋರಾಟ ಮಾಡಿದ್ರು, ಅದೆಲ್ಲ ಜನ ಬೆಂಬಲ ಸೂಚಿಸಿದ್ರು, ಬಂದರು, ಲಕ್ಷಗಟ್ಟಲೆ ಜನ ಕುಡಿದ್ರು, ಅದಕ್ಕೆ ಅಂಜೆ 3,300 ಮಾಡಿದರು. ನಂತರ ಒಂದಿಷ್ಟು ತಕರಾರು ಮಾಡಿದ್ರು. ಆ ಸಂದರ್ಭದಲ್ಲಿ ಒಗ್ಗಟ್ಟಾಗಿ ಹೇಳಬೇಕಾಗಿತ್ತು. ಆ ಸಂದರ್ಭದಲ್ಲೇ ಕೆಲವೊಂದಿಷ್ಟು ಬಾಗಲಕೋಟೆ ಮೊದಲು ಅಲ್ಲಿಂದ ರೈತರು ಚುನಪ್ಪನ ಮತ್ತು ಶಶಿಕಾಂತ್ ನಮ್ಮ ಗುರೂಜಿ ಅವರನ್ನ ಟೀಕೆ ಮಾಡುವಂಥ ಕೆಲಸ ಮಾಡಿದರು. ಅವರಿಲ್ಲರಿ ಸುಮ್ಮನೆ ಹಿಂದೆ ತಗೊಂಡ್ರು, ಮಾಡಿದರು, 3,500 ಕೊಡ್ತಿದ್ರು. ಅದು ನಿಮ್ಮಲ್ಲಿ ಚರ್ಚೆ ಮಾಡಿಕೊಳ್ಳುವಂಥ ವಿಷಯ. ಈಗ ಬೆಂಗಳೂರು ಚಲೋ ಅಂತ ಈ ರಾಯಚೂರಿನಿಂದ ಅಥವಾ ಗುಲ್ಬರ್ಗ, ಉತ್ತರ ಕನ್ನಡದ ಹೊರಟು ಹೋಗ್ಬೇಕಂತ ಇವರು ಪ್ರಯತ್ನ ಮಾಡ್ತಾಯಿದ್ದಾರೆ. ಇದಕ್ಕೆಲ್ಲರೂ ಸಹಕಾರ ಮಾಡಬೇಕಾಗಿಲ್ಲ. ಇವತ್ತು ಚುನಪ್ಪನವರು ಮಾಡಬೇಕು, ಇನ್ನುಳಿದವರು ಮಾಡಬೇಕು, ರಾಜ್ಯ ರೈತ ಸಂಘ ಆಗಿರ್ಬೋದು, ಜೊತೆಗೆ ನಮ್ಮ ಹಸಿರು ಸೇನೆ ಆಗಿರ್ಬೋದು, ಮತ್ತು ರೈತ ಸಂಘಟನೆಗಳ ಜೊತೆ ಕಿಸಾನ್ ಮೋರ್ಚಾ ಮತ್ತು ಒಂದು ಜಾಯಿಂಟ್ ಒಂದು ಕಮಿಟಿ ಮಾಡ್ಕೊಡ್ತೀವಿ. ಕಿಸಾನ್ ಮೋರ್ಚಾ ಅಂದರೆ ಗೊತ್ತು ನಿಮಗೆ, ಹೇಳೋ ಅವಶ್ಯಕತೆ ಇಲ್ಲ. ಉತ್ತರ ಭಾರತ ಹೋರಾಟದಲ್ಲಿ, ರೈತ ಹೋರಾಟದಲ್ಲಿ ನಿರಂತರ ವರ್ಷಗಳು ಹೋರಾಟ ಮಾಡಿದಂಥ ಈ ರೈತ ಮೋರ್ಚಾ, ಅದರಲ್ಲಿ BJP ಇದ್ದಾರೆ, ಕಾಂಗ್ರೆಸ್ಸಿಗರು ಇದ್ದಾರೆ, ಎಲ್ಲರೂ ಇದರಲ್ಲ. ಆದರೆ ಇವರೆಲ್ಲರೂ ಹೋರಾಟ ಮಾಡಿ ಏನೋ ಅವತ್ತು ಮೋದಿ ಅವ್ರು ಹಿಂದೆ ಸರಿಯೋಂಗೆ ಆಯಿತು. ಅದು ನಿಶ್ಚಿತ ಕಾನೂನು ಆಗ್ತಿತ್ತು. ಅದು ಸಪೋಸ್ ಏನಾದರೂ ಮೋದಿಯವರು ಬಯಸಿದಂತಹ 400 ಪಾರ್ ಆಗಿದ್ದರೆ ಭಾಳಷ್ಟು ಹೊಡೆತಗಳು ಈ ದೇಶದ ಸಂವಿಧಾನಕ್ಕೆ ಬಿಡೋ ಸಾಧ್ಯತೆಗಳು ಭಾಳ ಇದ್ದವು. ಅದನ್ನು ಯಾರೂ ಅಲ್ಲಿ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಮತ್ತು ಇವತ್ತಿಗೂ ಅದು ರದ್ದು ಮಾಡ್ತೀವಿ ಅಂತ ಹೇಳಿದ್ರೆ ವಿನಃ ಇನ್ನೂ ಜೀವಂತ ಅದ, ಇನ್ನೂ ಸತ್ತಿಲ್ಲ. ಅವರು ಮೋದಿಯವ್ರು ಹೇಳಿದರು, ಹಿಂಗೆ ತಗೊಂಡಿಲ್ಲ, ಅದು ಹಾಗೆ ಇದೆ, ಇಟ್ಟಿದ್ದಾರೆ ಬದಿಗೆ ತೆಗೆದಿಟ್ಟಿದ್ದಾರೆ. ಅದು ರದ್ದು ಮಾಡಿರಿ, ಹೋಗ್ಬಿಡ್ರಿ, ಮೋದಿಯವ್ರು ಏನೋ ಮಾಡಲಿ. ಕಾಂಗ್ರೆಸ್ ನಮ್ಮ ಸಿದ್ದರಾಮಯ್ಯನವ್ರಿಗೆ ಏನಾಗ್ಯದ ಅನ್ನೋದು ರೈತರ ಪ್ರಶ್ನೆ. ಆದರೆ ರೈತರಲ್ಲೇ ಒಗ್ಗಟ್ಟಿಲ್ಲದಕ್ಕಾಗಿ ಸಂಘಟನೆ ದೊಡ್ಡ ಸಂಘಟನೆ ಅದ, ಆದರೆ ಒಬ್ಬರಿಗೂ ನಾವೆಲ್ಲ ಲೀಡರಪ್ಪ, ನಾವೆಲ್ಲರೂ ಒಂದು ಅನ್ನೋದು ಬರ್ತಾ ಇಲ್ಲ ಅನ್ನೋಂಥ ಒಂದು ಕೊರಗೆ ಯಾವಾಗಲೂ ಒದ್ದೇ ಇದೆ. ಅಲ್ಲಿ ಯಾವುದೋ ಪಕ್ಷದ ಮನುಷ್ಯ ಒಬ್ಬ ಸೇರ್ತಾನೆ, ಕಾಂಗ್ರೆಸ್ ಪರ ಒಂದು ಮಾತಾಡ್ತಾನೆ, BJP ಪರ ಇದ್ದಂತ ಇನ್ನೊಂದು ಮಾತಾಡ್ತಾರೆ, JDS ಪರ ಇದ್ದಂತ ತಮ್ಮದೇ ಒಂದು ಮಾತಾಡ್ತಾರೆ. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಎಲ್ಲರೂ ಕೂಡಿಕೊಂಡು ಅದು ಏನಾಗಿಬಿಟ್ಟದಪ್ಪ ಅಂದ್ರೆ ಇವತ್ತು ರೈತರಿಗೆ ಬಲ ಇಲ್ದಂಗೆ ಆಗ್ಯದ.
ಹೌದು, ಕೂಡಿದ ಶಕ್ತಿ ದೊಡ್ಡ ಶಕ್ತಿ ಅದು ಎಲ್ಲಿಗೆ ತೋರ್ಬೇಕಂದ್ರೆ ಬರೀ ಪ್ರೊಟೆಸ್ಟ್ ಮಾಡೋಲ್ಲ, ಚುನಾವಣೆಯಲ್ಲಿ ತೋರಿಸ್ಬೇಕಾಗಿದೆ. ಇವತ್ತು ಮತದಾರನ ಜಾಗೃತಿಗೊಳಿಸ್ಬೇಕಾಗಿದೆ, ಮತದಾರ ತಿಳಿಸ್ಬೇಕಾಗಿದೆ. ಇವ್ರು ಎಂಥ ಮೋಸ ಮಾಡ್ತಾರಪ್ಪ ಇವತ್ತು ಕಾಂಗ್ರೆಸ್ಸಿಗರು, ಬಿ ಜೆ ಪಿಗರು, ಇನ್ನುಳಿದವರು ಅನ್ನೋದು ಜನಕ್ಕೆ ತಿಳಿಸಿ ಹೇಳಿ ಪ್ರಾಮಾಣಿಕವಾಗಿ ಓಟ್ ಹಾಕಿಸ್ಕೊಂಡು ನಿಜವಾದ ಕಾಳಜಿದಂಥ ರೈತರು 224 MLAಗಳಿಗೆ 224 MLAಗಳೆಲ್ಲ ರೈತರು ಬರಬೇಕಾಗಿದೆ. ಬರೋಕ್ಕೆ ಸಾಧ್ಯದ. ಯಾಕಂದ್ರೆ ಆ ರೈತರು ಜೊತೆಗೆ OBC ಜೊತೆಗೆ SC ST ಮತ್ತು ಮೈನಾರಿಟಿ ಇವರು ಕೂಡಿದ ನಿಮ್ಮದೇ ಸರ್ಕಾರ ಇದನ್ನು ಮಾಡಿಕೊಡ್ತಾ ಇಲ್ಲ. ಯಾವುದೇ ಸರ್ಕಾರ ಮಾಡಿಕೊಡೋದೂ ಇಲ್ಲ. ಕಾಂಗ್ರೆಸ್ಸಲ್ಲಿ ಬಿ ಜೆ ಪಿಯಲ್ಲಿ ಮತ್ತೊಂದು ರಾಜಕೀಯ ಪಕ್ಷ ಕೊಡೋದಿಲ್ಲ. ಇದನ್ನು ಯಾಕೆ ಮಾಡಿಕೊಡೋದು ಅಂದ್ರೆ ಅವರು ಅಸ್ತಿತ್ವ ಹೋಗ್ತಾರೆ, ಅವ್ರ ಕೈಯಲ್ಲಿ ಅಧಿಕಾರ ಹೋಗ್ತದೆ. ಇವತ್ತು ನೋಡ್ರಿ ಎಂಥ ಕಟ್ಟರ್ ಹಿಂದುತ್ವವಾದ ವರ್ಣಾಶ್ರಮ ಪದ್ಧತಿಯಲ್ಲಿ ಕಟ್ಟಿದಂಥ ವಾದ ಮಾಡುವಂಥ ಮೆರಿಟಿಗೆ ಪ್ರಿಫರೆನ್ಸ್ ಕೊಟ್ಟಂಥ RSS ಬದಲಾಗಿ ಬಿಡ್ತು. ಇವತ್ತು ಬದಲಾಗಿದೆ. ಆದರೆ ಒಳಗದ ಆ ಮಾತು ಬೇರೆ. ಮೇಲ್ಪದ್ರಲ್ಲಿ ನಾವು OBC 5 ಸ್ಟೇಟ್ದ ಹಿಂದೂ ಎಲ್ಲ ಒಂದು ಅನ್ನುವಂಥದ್ದು ಬಟೆಗೋದು ಕಡೆಗೆ ಅನ್ನುವಂಥ ಸ್ಟೇಟ್ಮೆಂಟ್ಸ್ಗಳನ್ನು ಕೊಟ್ಟ ತಮ್ಮ ಅಧಿಕಾರ ಕೊಡ್ತಾರೆ ವಿನಃ ನೀವೆಲ್ಲ ಒಂದಾಗಿ ನೀವು ಸರ್ಕಾರ ಮಾಡಿದ್ದು ಯಾರಿಗೂ ಹೇಳ್ಕೊಳ್ಳೋದಿಲ್ಲ. ಇದನ್ನು ರೈತರು ತಿಳ್ಕೊಂಡು ಮಾಡಬೇಕಾಗಿದೆ. ಇವತ್ತು ನೀವು ಬೆಂಗಳೂರು ಚಲೋ ಮಾಡಿರಿ, ಬೆಂಗಳೂರಲ್ಲಿ ಬಸ್ತಿ ಹೋಗಿರಿ, 1 ವರ್ಷ ಇರ್ರಿ, ಇಲ್ಲ ಅಂತಲ್ಲ. ಅದು ನಿಮ್ಮ ಯಾವ ಬೇಡಿಕೆಗಳನ್ನು ಯಾವುದೇ ಸರ್ಕಾರ ಬಂದು ಈಡೇರಿಸ್ಕೊಡೋದಿಲ್ಲ ಅಂತ ಸುಮ್ಮನೆ ಒಂದಿಷ್ಟು ಕರೆಂಟ್ ಬಿಲ್ ಮಾಫ್ ಮಾಡೋದು, ಮತ್ತೇನೋ ಮಾಡೋದು. ಒಂದು 2 ರೂಪಾಯಿ ಮೊನ್ನೆ 30,000 ಒಳಗಿನೂ ಇತ್ತು, ಒಂದು 300 ಹೆಚ್ಚು ಮಾಡಿದರು. ಅದು ಭಾಳ ಉದ್ದಾಡಿ 10-12 ಎಲ್ಲ ಕಡೆ ದುಮ್ಮಿಡಿ ಆಗಿ ಕಡಿಕ ಸೈದಾಪುರ ನಿಮ್ಗೆ ಗೊತ್ತದ, ನಮ್ಮ ರಫೀಬೆನ್ನೂರು ತಾಲೂಕು ಈಗ ಬರ್ತದೆ, ಮತ್ತು 3 ತಾಲೂಕದಲ್ಲಿತ್ತು. ಅಲ್ಲಷ್ಟು ಬೆಂಕಿ ಹೆಚ್ಚಿ ಏನೇನೋ ಮಾಡಿದಾಗ 3,000 ಅಮೌಂಟ್ ಕೊಡೋದಕ್ಕೆ ಇನ್ನೂ ಗ್ಯಾರಂಟಿ ಇಲ್ಲ. ಅದು ಮೇಲಿನ 50 ರೂಪಾಯಿ ಸರ್ಕಾರ 6 ತಿಂಗಳ ನಂತರ ಬಿಟ್ಟು ಕೊಡೋದಂತ ಸ್ಟೇಟ್ಮೆಂಟ್ ಅದಾವೆ. ಇವೆಲ್ಲ ಗಮನಿಸಿದಾಗ ಇವತ್ತು ರೈತರು ಅನಿವಾರ್ಯವಾಗಿ ಬರೀ ಹೋರಾಟ ಅಂತಲ್ಲ, ಹೋರಾಟ ಬೇಕು, ಜಾಗೃತಿ ಬೇಕು, ಮೂಡಿಸಬೇಕು, ಎಲ್ಲ ಸರಿ. ಆದರೆ ನೀವು ಅಧಿಕಾರಕ್ಕೆ ಬಂದಾಗ ಮಾತ್ರ ಎಲ್ಲ ಪರಿವರ್ತನೆ ಆಗಲಿಕ್ಕೆ ಸಾಧ್ಯದ. ನಿಮ್ಮ ಕೈ ಅಧಿಕಾರ ಬರಬೇಕು ಅಂದಾಗ ಮಾತ್ರ ನೀವು ಮಾರ್ಕೆಟ್ ಮಾಡೋಕ್ಕೆ ಸಾಧ್ಯದ. ಪ್ರತಿ ಹಳ್ಳಿಗೆ ಒಂದು ಗೋಡೌನ್ ಕಟ್ಟಿಸ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ ನಿಮ್ಮ ಕಡೆಯಿಂದ. ನಿಮ್ಮ ಮಾರ್ಕೆಟ್ ನೀವು ಮಾಡ್ಕೊಳ್ಳಿಕ್ಕೆ ಆಗ್ತಾಯಿಲ್ಲ. ದುಡ್ಡಿಲ್ಲ ಅಂದ ತಕ್ಷಣ ಇವತ್ತು ದುಡ್ಡು ಇದ್ದಂಥವ್ರು ಆಳ್ತಾ ಇದ್ದಾರೆ, ಕಾರ್ಪೊರೇಟರ್ ಆಳ್ತಾ ಇದ್ದಾರೆ, ಬಂಡವಾಳಶಾಹಿಗಳು ಆಳ್ತಾ ಇದ್ದಾರೆ, ಪಾಳೆಗಾರರು ಆಳ್ತಾ ಇದ್ದಾರೆ. ಇವರೆಲ್ಲ ಅವರೇ ಇವರು ಜನಸಾಮಾನ್ಯ ಪ್ರತಿನಿಧಿಯವರಂತೂ ಯಾರೂ ಅಲ್ಲ. ಇಲ್ಲಿ ನೋಡ್ರಿ 2024ರಾಗ ಎಷ್ಟು ಮಂದಿ ಬಡ ಕುಟುಂಬದವ್ರು ಅದಾರೆ ಹೇಳಿ. MLAಗಳು ಎಲ್ಲರೂ ಕೋಟ್ಯಾಧೀಶರು, ಲಕ್ಷಾಧೀಶರು ಇಲ್ಲ ಲಕ್ಷಾಧೀಶ ಇಲ್ಲ ಅಲ್ಲೀಗ. ಮತ್ತು MP ಗಳು ಅಷ್ಟೇ. ಇದು ಕಾರಣ ಏನಂದ್ರೆ ನೀವು ರೈತರು, ನೀವು OBC ಜನ, ಬಡ ಜನ, ಮತ್ತು OBC SC ST ಇನ್ನುಳಿದವ್ರು ಬಡವರು ಇದ್ದಾರೆ, ಮೇಲ್ಜಾತಿಯಲ್ಲಿ ಬಡವರು ಇದ್ದಾರೆ, ಇಲ್ಲ ಅಂತಲ್ಲ. ನೀವೆಲ್ಲ ಒಂದಾಗೋದು ಯಾವಾಗ ಅಂತ. ಒಂದಾಗೋದು ಇದ್ರ ಮೀನ್ಸ್ ಹೋರಾಟ ಮಾಡೋದು ಅಂತಲ್ಲ. ಅದೆಲ್ಲ ಒಂದಾಗಿ ಮತಗಳಾಗಿ ಪರಿವರ್ತನೆ ಆಗಬೇಕು. ಮತಗಳಾಗಿ ಪರಿವರ್ತನೆ ಆದಾಗ ಮತದಾರನಿಂದ ಮಾತ್ರ ಈ ದೇಶದ ಭವಿಷ್ಯ ಬದಲಾಗೋದಕ್ಕೆ ಸಾಧ್ಯತೆ ವಿನಃ ಇನ್ನುಳಿದ ಯಾವುದೇ ವ್ಯಕ್ತಿಗಳು ಸಾಧ್ಯ ಇಲ್ಲ. ನಿಮ್ಮ ಸಮಸ್ಯೆ ಸ್ವಾವಲಂಬನೆ ಸಾಧ್ಯನೇ ಇಲ್ಲ. ಯಾಕಂದ್ರೆ ಮಾರ್ಕೆಟ್ ಹಿಡ್ಕೊಂಡು ಕೂತಂಥ ವ್ಯಕ್ತಿಗಳು ಅಷ್ಟು ಸುಲಭ ನಿಮ್ಗೆ ಬಿಟ್ಟು ಕೊಡೋದಿಲ್ಲ. ಅವ್ರು ಪಾರ್ಟಿ ಫಂಡು ಮತ್ತೇನೋ ಕೊಟ್ಟು ಅವ್ರು ಆರಿಸ್ತರಂಥ ವ್ಯವಸ್ಥೆ ಮಾಡ್ಕೊಳ್ತಾರೆ. ಅದಕ್ಕೆ ಅದಾಣಿ ಅಂಬಾನಿ ಆಣಿ ಈ ಆಣಿ ಎಲ್ಲರಿಗೂ ಆನೆಗಳು ಕೂಡಿ ಕಬ್ಬನ್ನು ತಿಂದು ಉಗಿದು ಬಿಡ್ತಾರೆ, ರೈತನ ಖುಲ್ಲ ಮಾಡಿಬಿಡ್ತಾರೆ. ನಿಮ್ಮ ಅಕ್ಕಿ, ನಿಮ್ಮ ಬೇಳೆ, ನಿಮ್ಮ ಒಂದು ಕೊಡುಗೆ ಅದನ್ನು ನಾವು ಕೊಟ್ಟಿವಿ ಅಂತ ಸಿದ್ದರಾಮಯ್ಯ ಹೇಳ್ಕೊಡ್ತಾರೆ. ಮೇಲೆ ಅಲ್ಲೇ ಮೋದಿಯವರು ಹೇಳ್ಕೊಡ್ತಾರೆ. ಅದು ನಿಮ್ಮ ಶ್ರಮ, ಅದು ನಿಮ್ಮಲ್ಲಿ ಒಗ್ಗಟ್ಟಿಲ್ಲಲ್ಲ. ಮಾಳಿ ಪಾಟೀಲ್ ಆಗಿರ್ಬೋದು, ಕೋಡಿ ಚಂದ್ರಶೇಖರ್ ಅಂತ ಅವ್ರು ಯಾರೋ ಇದ್ದಾರೆ. ಜೊತೆಗೆ ನಮ್ಮ ಮೊನ್ನೆ ಇತ್ತೀಚೆಗೆ ಸ್ವಲ್ಪ ಮೇಲೆ ಎದ್ದು ಬರುತ್ತಂಥ ನಾಯಕರು ನಮ್ಮ ಶಶಿಕಾಂತ್ ಗುರೂಜಿ ಆಗಿರ್ಬೋದು, ಅವ್ರ ಜೊತೆಗೆ ಚುನಪ್ಪ ಪೂಜಾರಿ ಅವರಾಗಿರ್ಬೋದು, ಇನ್ನೂ ಅನೇಕ ಲೀಡರ್ ಇದ್ದಾರೆ, ಇಲ್ಲ ಅಂತಲ್ಲ. ಇವರೆಲ್ಲರೂ ತಮ್ಮ ಒಂದೇನು ಅಂತೀವಿ ನಾವು, ಅವರಲ್ಲಿ ಏನೋ ಒಂದು ಅದ ನಾ ಶ್ರೇಷ್ಠ ಅನ್ನೋದು, ಅದು ಅಹಮ್ಮಿಕೆಯನ್ನು ಬಿಟ್ಟುಕೊಂಡ ಕೂಡಿ ಹೋರಾಟ ಮಾಡಿದಾಗ ಮಾತ್ರ ಇದೆಲ್ಲ ಸಾಧ್ಯ. ಮತದಾರನ ಎಚ್ಚರಗೊಳಿಸೋ ಕೆಲಸ ಆದಾಗ ಮಾತ್ರ ರೈತ ಈಗೇನು ಚಲೋ ಮಾಡತ್ತಲ್ಲ, ಚಲೋ ಮಾಡೋ ಅವಶ್ಯಕತೆ ಇಲ್ಲ. ಅಧಿಕಾರ ನಿಮ್ಮ ಕೈಗಿದ್ದಾಗ ನೀವು ಕಾನೂನು ಮಾಡಿರಿ. ನಿಮಗೆ ಬೇಕಾದಂಥದ್ದು ಪ್ರತಿ ಹಳ್ಳಿನೂ ವ್ಯಾಪಾರ ಕೇಂದ್ರ ಆಗಲಿ. ವ್ಯಾಪಾರ ಕೇಂದ್ರ ಆದ್ರೆ ಅಲ್ಲಿ ವ್ಯಾಪಾರಿಯೂ ಬೆಳಿತಾನೆ, ಜೊತೆಗೆ ಅಲ್ಲಿ ರೈತರು ಬೆಳಿತಾನೆ, ಇನ್ನೂರು ಕೆಲಸ ಮಾಡೋರು ಬೆಳಿತಾರೆ. ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಆಗ್ತವೆ. ಎಲ್ಲರಿಗೂ ಉದ್ಯೋಗ ಸೃಷ್ಟಿ ಆದಾಗ ಮೀಸಲಾತಿ ಅದಕ್ಕೆ ಬೇಕು ರೀ. ಮೀಸಲಾತಿ ಅವಶ್ಯಕತೆ ಬರೋದಿಲ್ಲ. ಅದಕ್ಕೆ ಬೇಕಾದ ಮೀಸಲಾತಿ. ನಾವು ಆರ್ಥಿಕವಾಗಿ ಭದ್ರಿಲ್ಲ ಅಂತೇಳಿ ಆರ್ಥಿಕತೆ ಮತ್ತು ಸಮಾನತೆ ಬರಲಿಂದ ನಾವು ಹೋರಾಟ ಮಾಡ್ತಾಯಿದ್ದೀವಿ. ನೀವು ಆರ್ಥಿಕವಾಗಿ ಸಮಾನ ಮುಗಿತು, ರಾಜಕೀಯವಾಗಿ ನಾವು ಸಮಾನ ಇದ್ದೀವಿ. ಇವತ್ತು ಅಂಬೇಡ್ಕರ್ ಅವರ ಕೃಪಾಶೀರ್ವಾದದಿಂದ ನಾವೆಲ್ಲರೂ ರಾಜಕೀಯವಾಗಿ ಸಮಾನರು. ಪಾಪ ಅವರು ಹೇಳ್ಕೊಂಡ್ರು ಕೊನೆಗೆ, ಇಲ್ಲ ನನ್ನಿಂದ ಒಂದು ತಪ್ಪಾಯಿತು, ಆರ್ಥಿಕ ಸಮಾನತೆ ತರಲಿಕ್ಕೆ ಆಗಲಿಲ್ಲ ಅಂತ. ಅವ್ರಿಗೂ ಸಾಧ್ಯ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ ಅದು ಆರ್ಥಿಕ ಸಮಾನತೆ ತರೋದು. ಸ್ವತಃ ನೀವೆಲ್ಲ ಜಾಗೃತಿ ತಗೊಂಡಾಗ, ಪ್ರತಿಯೊಬ್ಬ ಅಂಬೇಡ್ಕರ್ ಆದಾಗ, ಪ್ರತಿಯೊಬ್ಬ ಗಾಂಧಿ ಆದಾಗ ಮಾತ್ರ ಈ ದೇಶದ ಬದಲಾವಣೆ ಆಗಲಿಕ್ಕೆ ಸಾಧ್ಯ, ಚೇಂಜ್ ಆಗಲಿಕ್ಕೆ ಸಾಧ್ಯ. ವ್ಯವಸ್ಥೆ ಎಲ್ಲದೇ ವ್ಯವಸ್ಥೆ ಚೇಂಜ್ ಆಗೋದೇ ಇಲ್ಲ. ನಾವು ಹಿಂಗೆ ಹೋಗೋದು, ನೀವು ಚಲೋ ಅನ್ನೋದು, ನಾವು ಚಲೋ ನಾವು ಸುದ್ದಿ ಮಾಡಿ ಹಾಕ್ತೀವಿ, ನೋಡ್ತಾರೆ ಬಂತು ಪೇಪರ್ ಮುಗಿದು. ಪೇಪರ್ ಕ್ರಾಂತಿ ನಮ್ಮಲ್ಲಿ ಸಾಕಷ್ಟದ, ಅಥವಾ ಮೀಡಿಯಾ ಕ್ರಾಂತಿ ಸಾಕಷ್ಟದ. ಅದರಲ್ಲೂ ಮೀಡಿಯಾ ಇವತ್ತು ಡಿಜಿಟಲ್ ಮೀಡಿಯಾ ಆಗಿರ್ಬೋದು, ಅದೇ ಕಾಲಕ್ಕೆ ನಮ್ಮ ಈ TRP ಮೀಡಿಯಾ ಆಗಿರ್ಬೋದು, ಅವರು ಬೆಳೀತಾರೆ. ಅದು ನಿಮಗೆ ಅದ್ರ ಲಾಭ ಇಲ್ಲ.
ನಿಮ್ಗೊಂದು ಸಮಾಧಾನ ಪೇಪರ್ದಾಗ ಬತ್ರಿ, ಮೀಡಿಯಾದಾಗ ಬತ್ರಿ, ಟಿ ವಿಯಾಗ ಬತ್ರಿ, ಇದು ಮತ್ತೇನು ಐತ್ರಿ ಅಂತ ಹೇಳ್ತಾರೆ. ಕೇವಲ 300 ಅಷ್ಟೇ ಏರಿಸಿದ್ದಾರೆ ಮೊನ್ನೆ, ನೆನಪಿರಲಿಲ್ಲ ರೈತರಿಗೆ. ಅದು ದೊಡ್ಡ ಸಾಧನೆ ಅಲ್ಲ, ಆದರೂ ಸಾಧನೆ ಗೊರ್ಲಾಪುರದ ಎಲ್ಲ ಜನ ರೈತರು ಮಾಡಿದ್ದಾರೆ. ಅವರಿಂದ ಎಲ್ಲರೂ ನಿಂತಿದ್ರಿ. ಈ ಸಲ ಇನ್ನಷ್ಟು ಒಂದಾದರೆ ಇನ್ನೂ ಬದಲಾವಣೆ ಆಗ್ತದಂತ ನನಗೆ ಅನ್ನಿಸ್ತದೆ. ನಿಮಗೇನು ಅನ್ನಿಸ್ತದ? ಸರಿನೂ ತಪ್ಪೋ ಇದು? ನನ್ನ ಸರಿ ಏನ್ರಿ ತಪ್ಪರೇನ್ರಿ ಏನಿಲ್ಲ ಒಂದು ನನಗೆ ಕಡೆಗೆ ತಪ್ಪು ಮಾತಾಡ್ತೀಯಪ್ಪ ಅದು ಒಂದೆಲ್ಲ ಬೈದ ಶಾಣ್ಯರಾಗಿರೋ ನನಗೆ ಅನಿಸ್ತದೆ. ಮತ್ತು ನಮ್ಮ ಮತ್ತೆ ಬ್ಯಾಗ್ ಹೋಗ್ಬಿಟ್ಟು ದಯವಿಟ್ಟು ನೋಡ್ತಾ ಇರಿ ಸದಾ. ಇದು ನೋಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿದಾಗ ಮಾತ್ರ ನನಗೆ, ನನ್ನ ಟೀಮಿಗೆ, ನಮ್ಮವ್ರಿಗೆ ಆಶೀರ್ವಾದ ಮಾಡಿದ್ರೆ ತಿಳ್ಕೊತ. H60 ನ್ಯೂಸ್ ಅರ್ಥ ಸತ್ಯಕಾಯಿಗಳೇ ವಂದನೆಗಳು.